ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ಎಕ್ಸಿಲರಿ ವರ್ಬ್ಸ್ ಬಗ್ಗೆ ಕಲಿತಾ ಹೋಗೋಣ. ಎಕ್ಸಿಲರಿ ನಾವು ಸಹಾಯಕ ಕ್ರಿಯಾಪದಗಳು ಅಂತ ಕರಿತೀವಿ. ಈ ಸಹಾಯಕ ಕ್ರಿಯಾಪದಗಳನ್ನ ನಾವು ಎರಡು ರೀತಿಯಾಗಿ ವಿಂಗಡಣೆ ಮಾಡ್ಕೊಳ್ತೀವಿ. ಒಂದು ಪ್ರೈಮರಿ ಎಕ್ಸಿಲರಿ ವರ್ಬ್ಸ್ ಮತ್ತು ಇನ್ನೊಂದು ಮಾಡೆಲ್ ಎಕ್ಸಿಲರಿ ವರ್ಬ್ಸ್ ಅಂತ. ಇವತ್ತು ಪ್ರೈಮರಿ ಎಕ್ಸಿಲರಿ ವರ್ಬ್ಸ್ ಅಲ್ಲಿ ಬಿ ಫಾರ್ಮ್ಸ್, ಹ್ಯಾವ್ ಫಾರ್ಮ್ಸ್ ಮತ್ತು ಡೂ ಫಾರ್ಮ್ಸ್ ಅನ್ನ ಕಲಿತಾ ಹೋಗೋಣ. ಬಿ ಫಾರ್ಮ್ಸ್ ಅಲ್ಲಿ ಆಮ್, ಈಸ್, ಆರ್, ವಾಸ್, ವೇರ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಆಮ್, ಈಸ್, ಆರ್ ಇವುಗಳನ್ನ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಂದ್ರೆ ವರ್ತಮಾನ ಕಾಲದಲ್ಲಿ ಬಳಕೆ ಮಾಡ್ಕೊಳ್ತೀವಿ. ವಾಸ್, ವೇರ್ ಮತ್ತು ಇವುಗಳನ್ನ ನಾವು ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲದಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಹ್ಯಾವ್ ಫಾರ್ಮ್ಸ್ ಅಲ್ಲಿ ಹ್ಯಾವ್, ಹ್ಯಾಸ್, ಹ್ಯಾಡ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಹ್ಯಾವ್ ಮತ್ತು ಹ್ಯಾಸ್ ಅನ್ನ ವರ್ತಮಾನ ಕಾಲದಲ್ಲಿ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಕೆ ಮಾಡ್ಕೊಂಡ್ರೆ ಹ್ಯಾಡ್ ಅನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಕೆ ಮಾಡ್ಕೊಳ್ತೀವಿ. ನಂತರದಲ್ಲಿ ಡೂ ಫಾರ್ಮ್ಸ್ ಅಲ್ಲಿ ಡೂ, ಡಸ್, ಡಿಡ್ ಈ ರೀತಿಯಾಗಿ ಸಹಾಯಕ ಕ್ರಿಯಾಪದಗಳನ್ನ ಕಾಣ್ತೀವಿ. ಡೂ, ಡಸ್ ಅನ್ನ ನಾವು ವರ್ತಮಾನ ಕಾಲ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಡಿಡ್ ಅನ್ನ ನಾವು ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲದಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು.